ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಗಣೇಶ ಚತುರ್ಥಿ ಏನು ಹತ್ತಿರ ಬಂತು. ಗಣೇಶ ಚತುರ್ಥಿ ಬಂತು ಅಂದ ತಕ್ಷಣ ನೆನಪಾಗೋದೇ ಚಕ್ಕುಲಿ ಅಲ್ವಾ ಸ್ನೇಹಿತರೆ. ನಾನಿವತ್ತು ನಿಮಗೆ ಹವ್ಯಕ ಶೈಲಿಯ ಒಂದು ಚಕ್ಕುಲಿಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ 2ರಿಂದ ಒಂದು 3 ಚಮಚ ಆಗೋಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಘಮ ಬರಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಸೊ 2ರಿಂದ 3 ಚಮಚ ಸಾಕಾಗುತ್ತೆ. ಆಮೇಲೆ ಒಂದು 4ರಿಂದ 5 ಚಮಚ ಆಗುವಷ್ಟು ಪುಟಾಣಿ ಅಥವಾ ನಾವು ಹುರಿಗಡಲೆ ಅಂತ ಹೇಳ್ತೀವಲ್ವ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಸಣ್ಣ ಉರಿಯಲ್ಲೇ ಮಾಡ್ಕೊಂಡ್ಬಿಡಿ. ಸೀದೋಗಿಬಿಡುತ್ತೆ, ಚೆನ್ನಾಗಿ ಆಗಲ್ಲ. ಸಣ್ಣ ಉರಿಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 2 ಚಮಚ ಆಗುವಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಕೂಡ ಆಗುತ್ತೆ. 2 ಸೈಜ್ ಆಗುವಷ್ಟು ಅವಲಕ್ಕಿನ ನಾನು ಇದೇ ಥರ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಮಾಡಿರೋದನ್ನು ಆರಕ್ಕೆ ಬಿಟ್ಬಿಡ್ತೀನಿ, ಆಯಿತಾ. ಸೊ ಇನ್ನೊಂದು ಇದು ಆರೋಷ್ಟರಲ್ಲಿ ನಾನೇನು ಮಾಡ್ತೀನಿ, ಇನ್ನೊಂದು ಪಾತ್ರೆಯಲ್ಲಿ ಒಂದು 5ರಿಂದ 6 ಚಮಚ ಆಗುವಷ್ಟು ಜೀರಿಗೆ ತೊಗೊತೀನಿ. ಜೀರಿಗೆನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ನೋಡ್ಕೊಳ್ಳಿ, ನೀವು ಒಬ್ಬೊಬ್ಬರು ಒಂದೊಂದು ಥರ ಮಸಾಲ ಹಾಕ್ತಾರೆ. ನಾನು ಹಾಕೋ ಮಸಾಲ ತೋರಿಸ್ತಾ ಇದ್ದೀನಿ. ನಾನು ಹಾಕೋ ಒಂದು ಚಕ್ಕಲಿಯಲ್ಲಿ ಸಾಸಿವೆ ಕೂಡ ಯೂಸ್ ಮಾಡ್ತೀನಿ. ಒಂದು 2 ಚಮಚ ಆಗುವಷ್ಟು ಸಾಸಿವೆ, 1 ಚಮಚ ಆಗುವಷ್ಟು ಓಮು. ನಮ್ಮಮ್ಮ ಸಾಸಿವೆ ಹಾಕಿನಿ ಚಕ್ಕಲಿ ಮಾಡೋದು. ತುಂಬ ರುಚಿಯಾಗಿ ಬರುತ್ತೆ, ಡಿಫ್ರೆಂಟ್ ಆದ ಟೇಸ್ಟು. ಇದನ್ನು ಕೂಡ ಆರೋಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಅದನ್ನು ಪೌಡ್ರ್ ಮಾಡ್ಕೊಳ್ಳೋದಿದೆ, ಆಯಿತಾ. ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಒಂದು ಪಾತ್ರೆಯಲ್ಲಿ 1/4 ಲೀಟ್ರ್ ಆಗುವಷ್ಟು ನೀರನ್ನು ತೊಗೊತೀನಿ. ಕುದಿಯೋಕ್ಕೆ ಇಟ್ಬಿಡ್ತೀನಿ. 1/4 ಲೀಟ್ರ್ ಬೇಕಾಗತ್ತೆ. 1 kg ಚಕ್ಕಲಿಗೆ 1/4 ಲೀಟ್ರು ನೀರನ್ನು ಹಾಕಿ ಕುದಿಯೋಕ್ಕೆ ಇಡ್ತೀನಿ. ನೀರು ಕುದಿಬೇಕಿದ್ರೇ ನಾನು ನಮ್ಮ ಅಮ್ಮನ ಇದು ಹೇಗಿದೆ ಅಂದರೆ, 3 ಬಾಳೆ ಎಲೆಗೆ ಹಾಕುವಷ್ಟು ಉಪ್ಪು ಅಂತ ಇದೆ, ಆಯಿತಾ, ಈ ಹದಕ್ಕೆ. ಸೊ ನಾನು ಬಂದುಬಿಟ್ಟು ಇಲ್ಲಿ ಅದಷ್ಟೇ ಹಾಕ್ತೀನಿ. 3ರಿಂದ 4 ಬಾಳೆ ಎಲೆಗೆ ಹಾಕುವಷ್ಟು ಉಪ್ಪನ್ನು ತೊಗೊಂಡು ಕುದಿಯೋಕ್ಕೆ ಬಿಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಪುಷ್ಟಿಯವರ ಚಕ್ಕಲಿ ಹಿಟ್ಟನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಾಗತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಸೊ ಅಲ್ಲಿ ನೀರು ಕುದಿಯೋಷ್ಟರಲ್ಲಿ ನಾನು ಈ ಚಕ್ಕಲಿ ಹಿಟ್ಟನ್ನು ಸ್ವಲ್ಪ ನಾನು ಮಾಡಿರೋ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೆ ಈ ಥರ ಓಪನ್ ಮಾಡಿ ಹಾಕ್ಕೊತೀನಿ. ನಾನು ಹೇಳಿರೋ ಥರ ಅಲ್ಲಿ ಪೌಡ್ರ್ ಮಾಡೋಕ್ಕೆ ಅಂತ ಹುರಿದು ಇಟ್ಕೊಂಡಿದ್ದೀನಲ್ವ, ಸೊ ಅದನ್ನು ಜರಡಿ ಹಿಡ್ದು ಇಟ್ಕೊಂಡಿದ್ದೀನಿ. ಜರಡಿ ಹಿಡ್ಕೊಳ್ಳಿ, ಇಲ್ಲಾಂದರೆ ಕಾಳು ಇದ್ಬಿಟ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಅದನ್ನು ಜರಡಿ ಹಿಡ್ಕೊಂಡ್ಬಿಟ್ಟು ಈ ಮಸಾಲ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕಡೆ ಈ ಮಸಾಲ ಪುಡಿ ಇರ್ಬೋದು ಅಥವಾ ನಾವು ಮಾಡ್ಕೊಂಡಿರುವಂತಹ ಉದ್ದಿನಬೇಳೆ ಪುಟಾಣಿ ಪೌಡ್ರೆಲ್ಲ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸಾಗಿ ಬಂದ್ರೇ ಈ ಹಿಟ್ಟಿನ ಹದ ಕರೆಕ್ಟಾಗಿ ಬರುತ್ತೆ, ಓಕೆನಾ. ಇಲ್ಲ ಅಂದರೆ ಒಂದೊಂದು ಕಡೆ ಸೇರೋಗ್ಬಿಡ್ತು ಅಂದ್ಬಿಟ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ. ಸೊ ಇನ್ನೊಂದು ಕಡೆ ನಾನೇನು ಮಾಡ್ತೀನಿ, ನೀರು ಕುದಿಯೋಕೆ ಇಟ್ಟಿದ್ದೀನಲ್ವ, ಈ ನೀರು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೇ ಇಷ್ಟು ಇದೊಂದು ಆಲ್ಮೋಸ್ಟ್ ನೀವು ಹೇರಳೆಕಾಯಿ ಹದ ಇದೆ ಅಂತ, ನಿಂಬೆಹಣ್ಣು ಗಾತ್ರಕ್ಕಿಂತ ದೊಡ್ಡದು. ಸಾಮಾನ್ಯವಾಗಿ ನೀವು ಹೇರಳೆಕಾಯಿ ಅಥವಾ ಕಂಚಿಕಾಯಿ ಅಂತ ಹೇಳ್ತೀವಲ್ವ, ಆ ಹದದಲ್ಲಿರುವಂಥ ಒಂದು ಬೆಣ್ಣೆನ ನಾನು ತೊಗೊಂಡ್ಬಿಟ್ಟು ಆ ನೀರಿಗೆ ಹಾಕ್ತೀನಿ. ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪ ಯೂಸ್ ಮಾಡ್ಬೋದು, ಎಣ್ಣೆ ಕೂಡ ಹಾಕ್ಬೋದು. ಆದರೆ ಬೆಣ್ಣೆ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಾಗತ್ತೆ. ಟೇಸ್ಟ್ ಕೂಡ ಹಾಗೇ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಸೊ 1 kg ಹದಕ್ಕೆ ಇಷ್ಟು ಬೆಣ್ಣೆ ಬೇಕಾಗತ್ತೆ, ಇಷ್ಟು ಬೆಣ್ಣೆ ಹಾಕಲೇಬೇಕಾಗತ್ತೆ ಟೇಸ್ಟ್ ಆಗಬೇಕು ಅಂತಿದ್ರೆ. ಇದು ನೋಡಿ, ಈ ಥರ ಚೆನ್ನಾಗಿ ಕುದಿತಾ ಇದೆ, ಎಲ್ಲ ಕಡೆ ಕುದಿ ಬರ್ತಿದೆ ಅನ್ನೋಷ್ಟರಲ್ಲಿಗೆ ನಾನೇನು ಮಾಡ್ತೀನಿ, ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಆ ಹಿಟ್ಟನ್ನು ಇದಕ್ಕೆ ನಿಧಾನವಾಗಿ ಹಾಕ್ತಾ ಬರ್ತೀನಿ. ಉರಿನ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಬಿಡಿ, ಆಯಿತಾ. ಯಾಕೆಂದರೆ ಮಿಕ್ಸ್ ಮಾಡಬೇಕಿದ್ರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಉರಿ ಸಣ್ಣ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿರುವಂತಹ ಒಂದು ಹಿಟ್ಟುಗಳನ್ನು ನೀಟಾಗಿ ಹಾಕ್ತಾ ಬನ್ನಿ, ಆಯಿತಾ. ಸಣ್ಣ ಉರಿ ಇದ್ದರೆ ಚೆನ್ನಾಗಾಗತ್ತೆ. ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀವು ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು. ಇದು ಹಿಟ್ಟುಗಳು ಚೆನ್ನಾಗಿ ಬೆಂದು ಬರಬೇಕು. ಅಷ್ಟು ಒಂದು ಸಣ್ಣ ಉರಿಯಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ಆಫ್ ಮಾಡೋಕ್ಕೆ ಹೋಗಬೇಡಿ ಉರಿನ. ಉರಿ ಸಣ್ಣ ಉರಿಯಲ್ಲಿ ನೀಟಾಗಿ ಇರಲಿ, ಚೆನ್ನಾಗಾಗತ್ತೆ ಆಗಲೇ. ಸೊ ಎಲ್ಲ ಹಿಟ್ಟುಗಳು ಫುಲ್ ಎಲ್ಲ ಮಿಕ್ಸಾಗಿ ಈ ಥರ ಬೆಂದಿರೋ ಥರ ಹದ ಬರಬೇಕು. ಆಗ ಚೆನ್ನಾಗಾಗತ್ತೆ. ಹಿಟ್ಟಿನ ಒಂದು ಹದ ಇದೆಯಲ್ಲ, ಆಗ ಚೆನ್ನಾಗಾಗತ್ತೆ ಅಂತ ಅರ್ಥ. ಕೆಳಗಡೆ ಮಾತ್ರ ಸೀದೋಗೋದೇ ಥರ ನೋಡ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ತೆಳು ಪಾತ್ರ ಆಗಿಬಿಟ್ರೆ ಅಡಿ ಕಡೆ ಹಿಡಿಯೋ ಚಾನ್ಸಸ್ ಇರುತ್ತೆ.
ಆಲ್ಮೋಸ್ಟ್ ತುಂಬ ಬಿಸಿ ಇದೆ, ಕೈ ಬಿಸಿ ಅನಿಸ್ತಾ ಇದೆ ಅಂದಾಗಲೇ ಚೆನ್ನಾಗಿ ನೀಟಾಗಿ ನಾದ್ಕೊಂಡ್ಬಿಡಿ. ಆಲ್ಮೋಸ್ಟ್ ಜೋಳದ ರೊಟ್ಟಿ ನಾವು ನಾದ್ತೀವಲ್ಲ ಅದೇ ಥರ ನಾದ್ಕೊಳ್ಬೇಕು. ಹಾಗೆ ನಾದ್ಕೊಂಡ್ರೆ ಮಾತ್ರನೇ ಚೆನ್ನಾಗಿ ಬರುತ್ತೆ ಹಿಟ್ಟು. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ನಾದ್ಕೊಂಡು ಬನ್ನಿ ಆಯಿತಾ. ನೀಟಾಗಿ ನಾದ್ಕೊಂಡಾಗ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ನಾದಿರೋದು ಸಾಕಾಗಿಲ್ಲ ಅಂತ ಅನಿಸಿದ್ರೆ ಚಕ್ಲಿ ಗಟ್ಟಿ ಗಟ್ಟಿ ಆಗುತ್ತೆ, ಇಲ್ಲ ನಾರು ಥರ ಆಗಿಬಿಡುತ್ತೆ. ನೋಡಿ ಈ ಹದ ಇದ್ದರೆ ಆಯಿತು. ತುಂಬ ಸ್ಮೂತು ಇರಬಾರ್ದು ಮತ್ತು ಗಟ್ಟಿ ಕೂಡ ಇರಬಾರ್ದು, ಚೆನ್ನಾಗಿ ಬರುತ್ತೆ. ಮತ್ತು ನಾನು ಇದನ್ನು ಚೆನ್ನಾಗಿ ನಾದ್ಕೊಂಡು ಬಿಟ್ಟೇ ಚಕ್ಲಿ ಮುಟ್ಟಿಗೆ ಹಾಕೋದಾಯ್ತಾ. ಇನ್ನೊಂದು ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಚಕ್ಲಿನ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ನಾನು ಈ ಥರ ಒಂದು ಸ್ಟಾರ್ ಶೇಪಲ್ಲಿ ಬರುತ್ತಲ್ಲ, ಸೊ ಮುಳ್ಳು ಥರ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟಾಗಿ ಒಂದು 2 ಬಂಡೆಗೆ ಆಗೋಷ್ಟು ಚಕ್ಲಿನ ಫಸ್ಟು ಸುತ್ಕೊಂಡ್ಬಿಟ್ಟು ಆಮೇಲೆ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಷ್ಟೊತ್ತಿಗೆ ಎಣ್ಣೆನೂ ಚೆನ್ನಾಗಿ ಕಾದಿರುತ್ತೆ. ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಒಂದು ಕಡೆ ಕರಿತಾ ಇನ್ನೊಂದು ಕಡೆ ಮಾಡ್ಕೊತ ಹೋಗ್ತೀನಿ. ಬೇಗ ಬೇಗ ಆಗುತ್ತೆ. ಸೊ ನೋಡಿ ಈ ಥರ ಮೊದಲು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಇವಾಗ ಆಲ್ಮೋಸ್ಟಾಗಿ ಕಾದಿದೆ ಆಯಿತಾ. ದೊಡ್ಡ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮತ್ತು ಅದ್ರ ಜೊತೆಗೆ ಉರಿ ಕೂಡ ದೊಡ್ಡದಾಗೆ ಇಟ್ಕೊಳ್ಳಿ. ನಿಧಾನವಾಗಿ ಹಾಕ್ತಾ ಬನ್ನಿ. ಕೊಬ್ಬರಿ ಎಣ್ಣೆ ಆದಾಗ ಸ್ವಲ್ಪ ಎಣ್ಣೆ ಮೇಲ್ಗಡೆ ಬರೋದು ತುಂಬ ಸಾಮಾನ್ಯವಾಗಿರುತ್ತೆ. ಸೊ ದೊಡ್ಡದಾದ ಪಾತ್ರೆ ಆದರೆ ಹೊರಗಡೆ ಏನೂ ಚೆಲ್ಲಲ್ಲ, ಇಲ್ಲೋ ಚೆಲ್ಲೋ ಚಾನ್ಸಸ್ ಇರುತ್ತೆ, ಎಣ್ಣೆ ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಸೊ ದೊಡ್ಡದಾಗಿರುವಂತಹ ಪಾತ್ರೆ ಆದರೆ ಏನೂ ಬರಲ್ಲ. ಸೊ ನಿಧಾನವಾಗಿ ಕೆಳಗಡೆ ಹೋಗುತ್ತೆ. ಮೇಲ್ಗಡೆ ಬಂದಿದೆ ಎಣ್ಣೆ ಅಂತ ಅಂದ್ಬಿಟ್ಟು ಉರಿ ಏನು ಸಣ್ಣ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಉರಿ ದೊಡ್ಡದಾಗಿರಬೇಕು. ಚಕ್ಲಿಗೆ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿರುತ್ತೋ ಹಾಗೆ ದೊಡ್ಡದಾಗಿ ಉರಿ ಇದ್ದಾಗ ಮಾತ್ರನೇ ಚೆನ್ನಾಗಿ ಬರುತ್ತೆ. ಚಕ್ಲಿ ನೀವು ಹಾಕಿದ ತಕ್ಷಣ ಏನು ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಕಟ್ಟಾಗಿಬಿಡುತ್ತೆ. ಒಂದು ನಿಮಿಷ ಆದಮೇಲೆ, ಆಲ್ಮೋಸ್ಟ್ ಒಂದು ನಿಮಿಷ ಆದಮೇಲೆ ನೀವು ಅದನ್ನು ಹಾಗೆಯೇ ಜಸ್ಟ್ ಅಲ್ಲಾಡಿಸ್ತಾ ಬನ್ನಿ ಆಯಿತಾ. ಆಮೇಲೆ ನಿಧಾನವಾಗಿ 2 ಕಡೆ ಬೇಯಿಸಬೇಕು. ಚೆನ್ನಾಗಿ ಬೆಂದಿರಬೇಕು 2 ಕಡೆನೂ. 2 ಕಡೆ ಚೆನ್ನಾಗಿ ಬೆಂದರೆ ಮಾತ್ರನೇ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನಾರು ಥರ ಬಂದುಬಿಡುತ್ತೆ, ಕ್ರಿಸ್ಪಿನೆಸ್ಸೇ ಇರಲ್ಲ. ಚಕ್ಲಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ನಾರು ಆಗಿಬಿಟ್ರೆ ಚೆನ್ನಾಗೇ ಆಗಲ್ಲ. ಮತ್ತು ಚಕ್ಲಿ ಬಂದಿದೆ ಅಂತ ಅನ್ನೋ ಹದಕ್ಕೆ ಇಲ್ಲಿ ನೋಡಿ, ಇವಾಗ ಹೇಗೆ ನೊರೆ ಇತ್ತಲ್ವ, ಮತ್ತು ಸೌಂಡ್ ಕೂಡ ಹೋಗಿಬಿಟ್ಟು ನೊರೆ ಎಲ್ಲ ಹೋಗುತ್ತೆ. ಇವಾಗ ಚಕ್ಲಿ ಬೆಂದಿದೆ ಅಂತ ಅರ್ಥ ಬರುತ್ತೆ. ಓಕೆನಾ. ಇವೆಲ್ಲ ಚಕ್ಲಿನ ನೀಟಾಗಿ ತೆಗೆದುಬಿಟ್ಟು ನಾನು 2 ಚಕ್ಲಿ ಮಾತ್ರ ಸಪ್ರೇಟಾಗಿ ಸ್ಟೋವ್ ಹತ್ರ ಇಟ್ಕೊತೀನಿ. ಏನಕ್ಕೆ ಅಂದರೆ ನಮ್ಮ ಕಡೆ ಇದನ್ನು ಅಗ್ನಿದೇವನಿಗೆ ಬೇಡ್ಕೊಂಡ್ಬಿಟ್ಟು ಏನು ಅನಾಹುತ ಆಗದೇನೆ ಒಳ್ಳೆ ಥರದಲ್ಲಿ ಮಾಡೋ ಥರ ಇರಲಪ್ಪ ಅಂತ ಬೇಡ್ಕೊಂಡ್ಬಿಟ್ಟು ಅಗ್ನಿದೇವನಿಗೆ ನಾವು ಹೇಳ್ಕೊಂಡು ಇಟ್ಕೊತೀವಿ. ಆ ಪದ್ಧತಿ ಇದೆ ಮೊದಲಿಂದನೂ ಆಯಿತಾ. ಸೊ ಅದಕ್ಕೋಸ್ಕರ ನಾನು 2 ಚಕ್ಲಿ ಮಾತ್ರ ಅದನ್ನು ನಾವು ಇಟ್ಕೊತೀವಿ. ನಮ್ಮ ಕಡೆ ಒಂದೊಂದು ಥರ ಹೇಳ್ತಾರೆ. ಹಿತ್ಲೆ ಪುಟ್ಟಕ್ಕ ಅಂತಲೂ ಕರೀತಾರೆ ಅದಕ್ಕೆ. ನೋಡಿ ಇಷ್ಟು ಚಕ್ಲಿ ಆಗಿದೆ, ತುಂಬ ಚೆನ್ನಾಗಾಗಿದೆ, ಬೇಗ ಕೂಡ ಆಯಿತು. ಆಲ್ಮೋಸ್ಟ್ 2 ಅವರ್ಸಲ್ಲಿ ನನಗೆ ಎಲ್ಲ ಚಕ್ಲಿ ಮಾಡಿ ಮುಗಿದಿದೆ. ತುಂಬ ಬೇಗನೆ ಈಸಿಯಾಗಿ ಮಾಡೋಕ್ಕೆ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಚಕ್ಲಿ ತುಂಬ ಕ್ರಿಸ್ಪಿಯಾಗಿದೆ ಕೂಡ. ಸೊ ಚಕ್ಲಿಯನ್ನು ಕ್ರಿಸ್ಪಿಯಾಗಿದೆ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ನಾವು ಯಾವತ್ತೂ ಚಕ್ಲಿ ಮುರಿತೀವಲ್ವ, ಸೊ ಮುರಿದಾಗ ಚಕ್ಲಿ ಪೊಳ್ಳು ಬಿಟ್ಟಿರಬೇಕು. ಸೊ ಹೋಲ್ ಥರ ಬಂದಿರುತ್ತೆ ನೋಡಿ, ಅದು ಪೊಳ್ಳು ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಆ ಥರ ಪೊಳ್ಳು ಬಿಟ್ಟಿದೆ ಅಂದಾಗ ಚಕ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಸೊ ಈ ಥರ ನಮ್ಮ ಹವ್ಯಕ ಶೈಲಿಯ ಚಕ್ಲಿ ನಿಮಗೆ ಇಷ್ಟ ಆಗಿದ್ದರೆ ಸೊ ನನ್ನ ವಿಡಿಯೋಗಳನ್ನು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.